ವಾಲಂಟಿಯರ್ಸ್ ಅಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ದಯವಿಟ್ಟು ಅಂಕಣ ಒಂದಕ್ಕೆ ಒಂದು ಸ್ವಲ್ಪ ಆಟಗಾರಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಬೇಕಂತ ಕೇಳ್ಕೊಳ್ತಾ ಇದ್ದಾವೆ.
ಸಂಕಟ ಒಂದರಲ್ಲಿ ಶಿವಮೊಗ್ಗ ವಿರುದ್ಧ ಮಂಡ್ಯ, ಎರಡು ಅದ್ಭುತವಾದಂತಹ ತಂಡಗಳ ನಡುವೆ ಇದೀಗ ಪಂದ್ಯ ಆರಂಭವಾಗ್ತಾ ಇದೆ. ಪ್ರಥಮ ದಾಳಿಯನ್ನು ಆರಂಭಿಸಿಕೊಳ್ತಾ ಇದ್ದಾನೆ ಮಂಡ್ಯ ತಂಡದ ಸುಶಾಂತ್. ಡಿಫೆನ್ಸ್ ಅನ್ನ ಒಂದ್ ಸ್ವಲ್ಪ ಕನ್ಫ್ಯೂಸ್ ಮಾಡಿದ್ರು. ಒಬ್ಬ ಪ್ರಮುಖ ರೈಡರ್ ಇಲ್ಲಿ ಪ್ರಜ್ವಲ್ ಸ್ವಯಂ ಇಲ್ಲಿ ಡಿಫೆನ್ಸ್ಗೆ ಮುಂದಾಗಿ ಒಂದಂಕದ ಸೇರ್ಪಡೆ ಆಗ್ತಾ ಇದೆ ಮಂಡ್ಯ ತಂಡಕ್ಕೆ. ದಾಳಿಯಲ್ಲಿ ಸೋಮ, ಉದ್ದನೆಯ ನೀಳಕೈದ ಆಟಗಾರ. ಮಂಡ್ಯ ತಂಡದ ಲೆಫ್ಟ್ ರೈಡರ್ ಪ್ರಜ್ವಲ್ ಒಂದು ಬೋನಸ್ ಅಂಕದೊಂದಿಗೆ ತಮ್ಮ ತಂಡಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಉತ್ತಮವಾದಂತಹ ಒಂದು ಆರಂಭವನ್ನ ಕಂಡುಕೊಂಡಿರುವಂತಹ ಸಕ್ಕರೆ ನಾಡು ಮಂಡ್ಯ. ಸಂಜೀವ್ ದಾಳಿ ವಿಭಾಗದಲ್ಲಿ ಶಿವಮೊಗ್ಗ ತಂಡದ ಯುವ ಪ್ರತಿಭೆ ವಿಶಿಷ್ಟ ರೀತಿಯ ಸ್ಕಿಲ್ನೊಂದಿಗೆ ಡಿಫೆನ್ಸ್ ಅನ್ನ ಚೆಕ್ ಮಾಡ್ತಾ ರನ್ನಿಂಗ್ ಹ್ಯಾಂಡ್ ಟಚ್ಗೂ ಸಹ ಇಲ್ಲಿ ಪ್ರಯತ್ನ ನಡೆಸಿಕೊಳ್ತಾ ಇದ್ದಾರೆ. 2-0 ಇನ್ ಫೇವರ್ ಆಫ್ ಮಂಡ್ಯ. ದಾಳಿಯಲ್ಲಿ ಸುಶಾಂತ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. 6 ಆಟಗಾರ ನಡುವೆ ರೈಟ್ ಕಾರ್ನರ್ ಭಾಗದಿಂದ ಟ್ಯಾಕಲ್ ನ ಪ್ರಯತ್ನ ಇತ್ತು. ಒಂದು ಅದ್ಭುತವಾದಂತಹ ಜಂಪ್ ಮುಖೇನ 1 ಅಂಕವನ್ನ ಅಲ್ಲಿ ಪಡ್ಕೊಳ್ತಾ ಇದ್ದಾನೆ. ಥರ್ಡ್ ರೈಡ್, ಇಟ್ಸ್ ಎ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. 1 ಅಂಕವನ್ನ ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ. ಸ್ಕಾರ್ಪಿಯನ್ ಕಿಕ್ ಮಾಡುವಂತ ಪ್ರಯತ್ನ. ಸಂಜೀವ್ ವೇಗದ ದಾಳಿಗಾರ, ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. 3-0 ಕವರ್ ಭಾಗದಿಂದ ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು. ಮೂರು 1 ಪಂದ್ಯ ಮಂಡ್ಯ ತಂಡದ ಪರವಾಗಿ. ದಾಳಿಯಲ್ಲಿ ಪ್ರಜ್ವಲ್ ಲೆಫ್ಟ್ ರೈಡರ್ ಉತ್ತಮವಾದಂತಹ ಒಂದು ಟಚ್ ಪಾಯಿಂಟ್ ಒಂದಿಗೆ 1 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. ದಾಳಿಯಲ್ಲಿ ಪ್ರಜ್ವಲ್ ಖೇಲೋ ಇಂಡಿಯಾ ಗೇಮ್ಸ್ನಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ. ಹಾಗೆ ಆಲ್ ಇಂಡಿಯಾ ಯೂನಿವರ್ಸಿಟಿಯಲ್ಲೂ ಸಹ ಬಂಗಾರದ ಪದಕವನ್ನು ಪಡೆದುಕೊಂಡಿರುವಂತಹ ಒಬ್ಬ ಶ್ರೇಷ್ಠ ದಾಳಿಗಾರ. ಚುರುಕಿನ ಒಂದು ಪಾದಗಳ ಚಲನೆಯೊಂದಿಗೆ ಫೋರ್ 1 ಇನ್ ಫೇವರ್ ಆಫ್ ಮಂಡ್ಯ. ಉತ್ತಮವಾದಂತಹ ಟ್ಯಾಕಲ್ ಕಾರ್ತಿಕ್ ಹಾಗೂ ಸಿಂಗ್ ಹಾಗೂ ಸಹ ಆಟಗಾರರಿಂದ ಒಂದು ಕಾಂಬಿನೇಷನ್ ಟ್ಯಾಕಲ್ ಇಲ್ಲಿ ಶಿವಮೊಗ್ಗ ತಂಡದ ಆಟಗಾರರಿಂದ. 4-2 ಇನ್ ಫೇವರ್ ಆಫ್ ಮಂಡ್ಯ. ದಾಳಿಯಲ್ಲಿ ಪ್ರಜ್ವಲ್ ಲೆಫ್ಟ್ ರೈಡರ್. 6 ಆಟಗಾರ ನಡುವೆ ಚುರುಕಿನ ಒಂದು ಪಾದಗಳ ಚಲನೆಯೊಂದಿಗೆ ಲೆಫ್ಟ್ ಇನ್ನ ಜಾಗದಿಂದ ಟ್ಯಾಕಲ್ ಬಂತು. ಕಾರ್ನರ್ ಭಾಗದಲ್ಲಿದ್ದಂಥ ಆಟಗಾರ ಸಹ ಅಷ್ಟೇ ವೇಗವಾಗಿ ಇಲ್ಲಿ ಸಪೋರ್ಟ್ ನೀಡಿದ್ರು.
ಶಿವಮೊಗ್ಗ ತಂಡದ ಸಂಜೀವ್ ನಿಧಾನಗತಿಯಲ್ಲಿ ಚೇತರಿಸಿಕೊಳ್ತಾ ಇದ್ದಾರೆ ಶಿವಮೊಗ್ಗ ತಂಡದ ಆಟಗಾರರು. 5-3 ಪಂದ್ಯ. ಜಿಲ್ಲಾ ಒಕ್ಕಲಿಗಗೌಡ ಯುವ ವೇದಿಕೆ ಕುಶಾಲನಗರ ಹಾಗೂ ಕುಶಾಲನಗರ ತಾಲೂಕು ಒಕ್ಕಲಿಗರ ಯುವ ವೇದಿಕೆ ವತಿಯಿಂದ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಕೊಡಗು ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಕಾರದೊಂದಿಗೆ ವೇಣು ಸರ್ ಗ್ರೌಂಡ್ ನಂಬರ್ 2 ದಾಳಿಯಲ್ಲಿ ಸೋಮು ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ ಹಾಗೆ ಯುವ ಕಬಡ್ಡಿ ಸೀರೀಸ್ನಲ್ಲೂ ಸಹ ಹಂಪಿ ಹೀರೋಸ್ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ಥರ್ಡ್ ರೈಟ್, ಇಟ್ಸ್ ಅ ಡೂ ಆರ್ ಡೈ. ದಾಳಿಯಲ್ಲಿ ಸುಶಾಂತ್ ಉತ್ತಮವಾದಂತಹ ಒಂದು ಎಸ್ಕೇಪ್. ಕಾರ್ತಿಕ್ ಅವರಿಂದ ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು, ಆದ್ರೆ ಸರಿಯಾದ ಸಮಯಕ್ಕೆ ಒಂದೊಳ್ಳೆ ಎಸ್ಕೇಪ್ ಅಂತ ಹೇಳ್ಬೋದು. ಸೆವೆನ್ 4. ಸಿದ್ದು ಸರ್ ಸ್ಕೋರ್ ಎಷ್ಟಿದೆ? 6-5. ಓಕೆ, 6-5 ಪಂದ್ಯ. ಒಂದು ರೋಚಕವಾದಂತಹ ಪಂದ್ಯ. ಅಂಕಣ 1. ಸೆಕೆಂಡ್ ಕಾಲ್. ದಾವಣಗೆರೆ ಹಾಗೂ ಬ್ಯಾಂಗ್ಳೂರ್ ಅರ್ಬನ್ 2 ತಂಡಗಳಿಗಿದು 2ನೇ ಕರೆ. ಏಳರಲ್ಲಿ ಪಂದ್ಯ. ದಾಳಿಯಲ್ಲಿ ಪ್ರಜ್ವಲ್. ಒಂದು ಎಂಟಿ ರಾಡ್ ಒಂದಿಗೆ ವಾಪಸ್ ಆಗಿದ್ದಾರೆ. 7 ಈಚ್. ದಾಳಿಯಲ್ಲಿ ಮಂಡ್ಯ ತಂಡದ ಸುಹಾಸ್ ಲೆಫ್ಟ್ ರೈಡರ್. ಲೆಫ್ಟ್ ಕಾರ್ನರ್ ಭಾಗದಿಂದ ಆಂಕಲ್ ಹೋಲ್ಡ್ ಮಾಡುವಂತ ಪ್ರಯತ್ನ ಇತ್ತು. ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. ಬೇಡವಾದಂತಹ ಒಂದು ಹಿಡಿತ. 8-7 ಪಂದ್ಯ. 1 ಅಂಕದ ಮುನ್ನಡೆಯಲ್ಲಿ ಮಂಡ್ಯ. ದಾಳಿಯಲ್ಲಿ ಸೋಮು ಎತ್ತರದ ನಿಲುವಿನ ಆಟಗಾರ. ಜಿರಾಫೆಯ ಒಂದು ಎತ್ತರವನ್ನು ಹೋಲುವಂತಹ ಆಟಗಾರ ಅಂದ್ರೂ ಸಹ ತಪ್ಪಾಗ್ಲಿಕ್ಕಿಲ್ಲ. ವೆರಿ ಲಾಂಗ್ ಮ್ಯಾನ್. 8-7. ಡಿಫೆನ್ಸ್ ಭಾಗದಲ್ಲಿ ಅಷ್ಟೇ ರಕ್ಷಣಾತ್ಮಕ ಆಟದೊಂದಿಗೆ ಒಂದು ಒಳ್ಳೆ ಡಿಫೆನ್ಸ್ ಅನ್ನ ಸಹ ಇಲ್ಲಿ ತೋರ್ಪಡಿಸ್ತಾ ಇದ್ದಾರೆ ಮಂಡ್ಯ ತಂಡದ ಆಟಗಾರನು. ದಾಳಿಯಲ್ಲಿ ಪ್ರಜ್ವಲ್. ಫಸ್ಟ್ ಕಾಲ್ ಕಣ 2ರಲ್ಲಿ ಬೆಳಗಾವಿ ವಿರುದ್ಧ ಉಡುಪಿ 2 ತಂಡಗಳು ಇದು ಪ್ರಥಮ ಕರೆ. ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕೆ ಕಣ 2ರಲ್ಲಿ ಬೆಳಗಾವಿ ವಿರುದ್ಧ ಉಡುಪಿ. ರೈಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡಿದ್ರು. ಒಂದು ಉತ್ತಮವಾದಂಥ ದಾಳಿಯ ಪ್ರದರ್ಶನ ಸಂಜೀವ್ ಅವರಿಂದ. 8-8 ಪಂದ್ಯ. ಒಂದು ರೋಚಕವಾದಂಥ ಪಂದ್ಯ. 2 ತಂಡಕ್ಕೆ ಮಾಡು ಇಲ್ಲವೇ ಮಡಿ ಪಂದ್ಯ. ಇಟ್ಸ್ ಅ ಡೂ ಆರ್ ಡೈ ಮ್ಯಾಚ್. ಯಾವ ತಂಡ ಗೆಲ್ಲುತ್ತೋ ಆ ತಂಡ ಮುಂದಿನ ಸುತ್ತಿಗೆ ಅರ್ಹತೆಯನ್ನು ಸಹ ಪಡ್ಕೊಳ್ಳಿಕ್ಕಿದೆ.
ಪಂದ್ಯದ ಮುಖ್ಯ ತೀರ್ಪುಗಾರರಾಗಿ ಶ್ರೀಯುತ ಕುಮಾರ್ ಚಿಕ್ಕಮಗಳೂರು ಅವರು, ತೀರ್ಪುಗಾರರಾಗಿ ಶ್ರೀಯುತ ನಂಜೇಶ್ ಗೌಡ್ರು ಬೆಂಗಳೂರು. ಅಂತಾರಾಷ್ಟ್ರೀಯ ಪ್ರಥಮಾರ್ಧದ ಮುಕ್ತಾಯಕ್ಕೆ 9-8 ಮಂಡ್ಯ ತಂಡದ ಪರವಾಗಿ. ಹಲೋ, ಹಲೋ ಮೋಹನ್, ಕೈಯಲ್ಲಿ ನೋಡ್ಕೊಳ್ರಿ, ಕೈಯಲ್ಲಿ ನೋಡ್ಕೊಂಡು ಸ್ಟಾರ್ಟ್ ಮಾಡಿರಿ. ಅದು ಪ್ರಾಬ್ಲಮ್ ಇದ್ದರೆ ಮ್ಯಾಚ್ ನಿಲ್ಲಿಸ್ಬೇಡಿ, ಸ್ಟಾರ್ಟ್ ಮಾಡಿ. ಸ್ಟಾಪಸ್ ತೊಗೊಂಡು ಸ್ಟಾರ್ಟ್ ಮಾಡಿ. ಒಂಬತ್ತು 8ರಲ್ಲಿ ಪಂದ್ಯ. ಪ್ರಜ್ವಲ್ ಚುರುಕಿನ ಒಂದು ದಾಳಿ, ಅದ್ಭುತವಾದಂತಹ ಒಂದು ರೀಚ್ ಕೂಡ ಅಲ್ಲಿ. ದ್ವಿತೀಯಾರ್ಧದ ಆರಂಭಿಕ ಹಂತದಲ್ಲಿ ಪ್ರಜ್ವಲ್ ಇಲ್ಲಿ 2 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ.
11-10 ಶಿವಮೊಗ್ಗ ತಂಡದ ಪರವಾಗಿ. (16-10) in favor of ಶಿವಮೊಗ್ಗ ಡಿಸ್ಟಿಕ್. 16-10 ಸೋಮ. ಒಂದು ಉತ್ತಮವಾದಂಥ ದಾಳಿ, ಬೋನಸ್ನ ಜೊತೆ ಒಂದು ಟಚ್ ಪಾಯಿಂಟ್. 18-10 18-10ರಲ್ಲಿ ಪಂದ್ಯ ಸಾಗ್ತಾ ಇದ್ದ ಶಿವಮೊಗ್ಗ ತಂಡದ ಪರವಾಗಿ. ಕರೆ ಸೆಕೆಂಡ್ ಕಾಲ್ ಬೆಳಗಾವಿ ಹಾಗೂ ಉಡುಪಿ. ಕಣ 2ರಲ್ಲಿ ಬೆಳಗಾವಿ ವಿರುದ್ಧ ಉಡುಪಿ, ಕಣ 1ರಲ್ಲಿ ದಾವಣಗೆರೆ ವಿರುದ್ಧ ಬ್ಯಾಂಗ್ಳೂರ್ ಅರ್ಬನ್. ಫೈನಲ್ ಕಾಲ್ ಕೊಡ್ತೀನಿ. ಬೆಳಗಾವಿ ಹಾಗೂ ಉಡುಪಿ ಪಂದ್ಯ ಮುಕ್ತಾಯವಾಗಿದೆ. ಕಣ 2ರಲ್ಲಿ ಬೆಳಗಾವಿ ವಿರುದ್ಧ ಉಡುಪಿ. 2 ತಂಡಗಳಿಗಿದು ಅಂತಿಮ ಕರೆ. ಲೈನ್ ಹಾಕಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಹಫೀಜ್ ಮಡಿಕೇರಿಯವರು ಆಗಮಿಸ್ತಾರೆ. ಅವರಿಗೂ ಸಹ ಜಿಲ್ಲಾ ಒಕ್ಕಲಿಗಗೌಡ ಯುವ ವೇದಿಕೆ ಕುಶಾಲನಗರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. His captain 5 minutes for full time. 19-13 ಶಿವಮೊಗ್ಗ ತಂಡದ ಪರವಾಗಿ. ಆಯೋಜಕರಲ್ಲಿ ಒಬ್ಬರಾಗಿರುವಂತಹ ಪ್ರಮುಖರಾಗಿರುವಂತಹ ಅವಿನಾಶ್ ರವರು ದಯವಿಟ್ಟು ಅಂಕಣದ 1ಕ್ಕೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ವಿ. ಇದೀಗ ತಾನೇ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಹಫೀಜ್ ಮಡಿಕೇರಿಯವರು ಆಗಮಿಸ್ತಾರೆ. ಜಿಲ್ಲಾ ಒಕ್ಕಲಿಗಗೌಡ ಯುವ ವೇದಿಕೆ ಕುಶಾಲನಗರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ದಾಳಿಯಲ್ಲಿ ಸುಶಾಂತ್, ಕ್ಯಾಪ್ಟನ್ ಲಾಸ್ಟ್ 4 minutes to go. ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಶಿವಮೊಗ್ಗ ತಂಡದ ಆಟಗಾರರಿಂದ ಉತ್ತಮವಾದಂತಹ ಒಂದು ಟ್ಯಾಕಲ್. (24-14) ಇನ್ ಫೇವರ್ ಆಫ್ ಶಿವಮೊಗ್ಗ ಡಿಸ್ಟ್ರಿಕ್ಟ್. 24-14 10 ಅಂಕದ ಮುನ್ನಡೆಯಲ್ಲಿ ಶಿವಮೊಗ್ಗ ಜಿಲ್ಲಾ ತಂಡ.
ದಾಳಿಯಲ್ಲಿ ಪ್ರಜ್ವಲ್. ಲಾಸ್ಟ್ ಅಂಡ್ ಫೈನಲ್ ಕಾಲ್. ಬೆಳಗಾವಿ ಹಾಗೂ ಉಡುಪಿ ಕಣ 2ರಲ್ಲಿ ಈ ಪಂದ್ಯಕ್ಕೆ ಮುಖ್ಯ ತೀರ್ಪುಗಾರರಾಗಿ ಹೇಮಂತ್, ತೀರ್ಪುಗಾರರಾಗಿ ವೇಣುಗೋಪಾಲ್ ಹಾಗೂ ಪ್ರಕಾಶ್, ಸ್ಕೋರರ್ ಆದರ್ಶ್, ಅಸಿಸ್ಟೆಂಟ್ ಸ್ಕೋರರ್ ಸಿದ್ದು ಹಾಗೂ ಪಂಪಾಪತಿ, ಥರ್ಡ್ ರೈಡ್ ಶಂಕರ್ ಸೋಲೊಟಗಿ. ಎಲ್ಲ ತೀರ್ಪುಗಾರರಿಗೆ ಕಣ 2ಕ್ಕೆ ತೆರಳಿ ಹೇಮಂತ್, ವೇಣುಗೋಪಾಲ್, ಪ್ರಕಾಶ್, ಆದರ್ಶ್, ಸಿದ್ದು, ಪಂಪಾಪತಿ ಹಾಗೂ ಶಂಕರ್ ಸೋಲೊಟಗಿ. ಹೇಮಂತ್ ಎಲ್ಲಿದ್ದೀರಾ? ಹಂಗೆ ಗ್ರೌಂಡ್ ಹಾಕ್ಸ್ಕೊ. ಹಂಗೇನೆ ಅಲ್ಲಿ 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 ಗ್ರೌಂಡ್ ಹಾಕ್ಸ್ಬಿಡು. ಹಂಗೆ ಸ್ವಲ್ಪ ಹಂಗೇನೆ. ಹಾಂ, ಅಲ್ಲಿ ನೋಡ, ಅವ್ರು ಯಾರೋ ಕಳಿಸಿದಾರೆ, ಅವ್ರಿಗೆ ಹಾಕ್ಸ್ಬಿಡು ಹಂಗೇನೆ. ಹಾಂ, ನೀನೇ ಮಾಡ್ಬೇಕಾ? ನೀನೇ ಅಭಿಷೇಕ್ ತಗೋ. ಇಲ್ಲಿ 4ನೇದು. ಬನ್ನಿ ಜಲ್ದಿ. ಸರ್, ಯಾವುದು ಅಲ್ಲಿ? ಇಲ್ಲಿ ದಾವಣಗೆರೆ, ಬೆಂಗಳೂರು. ಅಲ್ಲಿ ಯಾವುದು? ಬೆಳಗಾವಿ, ಉಡುಪಿ. ಬೆಳಗಾವಿ ಜಲ್ದಿ ಬನ್ನಿ. ಎಲ್ಲಿದೆ ಬೆಳಗಾವಿ ತಂಡ? ಬೆಳಗಾಂ ಲಾಸ್ಟ್ ಅಂಡ್ ಫೈನಲ್ ಕಾಲ್ ಹಾಗೂ ಉಡುಪಿ 2 ತಂಡಗಳಿಗಿದೆ ಅಂತಿಮ ಕರೆ. ಬೆಳಗಾವಿ ಇದ್ದಂಗಿದೆ ಅವರು. ಅವಾಗೇನೆ ಕೊಟ್ವಿ ಅವರು. ನೋಡಿ, ನೀವು ಕರೆಕ್ಟ್ ಟೈಮ್ ಬಂದಿಲ್ಲ ಅಂದರೆ ಟೈಮ್ ಲೆಸ್ ಮಾಡಬೇಕಾಗುತ್ತೆ. ಎಲ್ಲ ಆಟಗಾರರಿಗೆ ಇದು ಸೂಚನೆ ಆಗಿರುತ್ತೆ. ಮಳೆ ಬರುವ ಸೂಚನೆ ಇರೋದ್ರಿಂದ ನಿನ್ನೆ ಇದೇ ಥರ ಪರಿಸ್ಥಿತಿ. ಇದು ಮಳೆ ಬಂದು ಯಾವ ಥರ ಗ್ರೌಂಡ್ ಸ್ಟಾಪ್ ಆಗಿದೆ. ಎಲ್ಲ ಆಟಗಾರರು 26-15 ಶಿವಮೊಗ್ಗ ತಂಡದ ಪರವಾಗಿ 26-15 ಇನ್ ಫೇವರ್ ಆಫ್ ಶಿವಮೊಗ್ಗ ಡಿಸ್ಟಿಕ್. ಬೆಳಗಾವಿ ಹಾಗೂ ಉಡುಪಿ 2 ತಂಡಗಳಿಗೆ ಅಂತಿಮ ಕರೆಯನ್ನು ಕೊಟ್ಟಿರಲಾಗಿರುತ್ತೆ. ದಿಸ್ ಇಸ್ ದ ಲಾಸ್ಟ್ ಅಂಡ್ ಫೈನಲ್ ಕಾಲ್. ಮ್ಯಾಚ್ ಮುಕ್ತಾಯವಾಗಿದೆ. ಹಾಗೆ ದಾವಣಗೆರೆ ಹಾಗೂ ಬ್ಯಾಂಗ್ಳೂರ್ ಅರ್ಬನ್ ಈ 2 ತಂಡಗಳಿಗೆ ಅಂತಿಮ ಕರೆ. ಬ್ಯಾಂಗ್ಳೂರ್ ಅರ್ಬನ್ ಹಾಗೂ